ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ಡೊನಾಲ್ಡ್ ಟ್ರಂಪ್ಗೆ ಅರಗಿಸಿಕೊಳ್ಳಲಾರದಂಥ ಶಾಕ್ ಕೊಟ್ಟಿದ್ದಾರೆ. ಪುಟಿನ್ ವಿಸಿಟ್ ಬೆನ್ನಲ್ಲೇ ಮೋದಿ ರಷ್ಯಾ ಮತ್ತು ಭಾರತ ಸೇರಿಕೊಂಡು ಅಮೆರಿಕಕ್ಕೆ ನಿಂತ ನೆಲವೇ ಶೇಕ್ ಆಗುವಂತಹ ಸ್ಟೆಪ್ಪನ್ನು ತಗೊಳ್ತಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ಗೂ ಟ್ರಂಪ್ಗೂ ಇದೆಂಥ ಲಿಂಕ್ ಅನ್ನೋದೇ ಅರ್ಥ ಆಗದಂತಹ ಬೆಳವಣಿಗೆ. ಇದೇನು ಕಾರಣಕ್ಕೆ ಈ ನಡೆಯನ್ನು ಅನುಸರಿಸ್ತಾ ಇರೋದು? ಹಾಗಾದರೆ ಕಾಂಗ್ರೆಸ್ ಬಹಳ ಕುತೂಹಲಕಾರಿ ವಿಚಾರವೊಂದೀಗ BJP ಸಿಡ್ದೇಳೋ ರೀತಿ ಮಾಡಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಎರಡು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಮೋದಿ ಅಮೆರಿಕ ದೊಡ್ಡಣ್ಣ ಬಲಿಷ್ಠ ರಾಷ್ಟ್ರ ಶೇಕ್ ಆಗುವಂಥ ನಿರ್ಧಾರಗಳನ್ನು ತಗೊಳ್ತಿದ್ದಾರೆ. ಭಾರತದ ಡೆಡ್ ಎಕಾನಮಿ ಅಂತ ಕರೆದಿದ್ದ ಟ್ರಂಪ್ಗೆ ಈಗ ನಿಂತ ನೆಲ ನಡುಗುವಂತಹ ಒಂದು ಬೆಳವಣಿಗೆ ಆಗ್ತಿದೆ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ಗೆ ಟ್ರಂಪ್ ಮೇಲೆ ಇದೆಂಥ ಮೋಹ, ಪ್ರೀತಿಯೋ, ವಿಶ್ವಾಸವೋ, ಪ್ರೇಮವೋ ಅಥವಾ ಅಂತಹ ಬಾಂಧವ್ಯವೋ ಗೊತ್ತಿಲ್ಲ, BJP ಈಗ ಮುಗಿಬೀಳ್ತಿದೆ. ಯಾಕಂದರೆ ತೆಲಂಗಾಣದಲ್ಲಿ ಅವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರುವಂಥ ತೆಲಂಗಾಣದಲ್ಲಿ ಈ ಅಮೆರಿಕ ದೂತಾವಾಸ ಕಚೇರಿ, ರಾಯಭಾರಿ ಕಚೇರಿ ಇರುವಂಥ ರೋಡನ್ನು ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಅಂತ ರೀನೇಮ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಈಗ ಆ ಒಂದು ಪ್ರಪೋಸಲ್ಲು ಬಹುತೇಕ ಓಕೆ ಆಗ್ತಿದೆ. ರೇವಂತ್ ರೆಡ್ಡಿ ಅವರು ಸುಮಾರೆಲ್ಲ ಸ್ಟ್ರೀಟ್ಗಳನ್ನು ಮೈಕ್ರೋಸಾಫ್ಟು, ಗೂಗಲ್ಲು ಅಂತೆಲ್ಲ ಏನೇನೋ ರೀನೇಮ್ ಮಾಡ್ತಿದ್ದಾರಂತೆ. ಈ ಸ್ಟ್ರೀಟನ್ನು ಒಳ್ಳೆ ಬಾಂಡಿಂಗು, ಇಂಟರ್ನ್ಯಾಷನಲ್ ಸ್ಟೇಚರು ಬರುತ್ತೆ ಅನ್ನೋ ಬೇರೆ ಬೇರೆ ರೀಸನ್ಸ್ ಕೊಡ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಅಂತ ಹೆಸರಿಡ್ತಿದ್ದಾರೆ. ಇದು ಫಸ್ಟ್ ಟೈಮ್ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲ, ಅಮೆರಿಕದಲ್ಲಿ ಬಿಟ್ಟರೆ ಅಲ್ಲಿನ ಅಧ್ಯಕ್ಷರ ಹೆಸರನ್ನು ಯಾವುದಾದ್ರೂ ರಸ್ತೆಗೆ ಇಟ್ಟಿರೋದು. ಭಾರತದಲ್ಲಿ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಕೆಲಸ ಮಾಡ್ತಿದೆ. ಯಾವ ಟ್ರಂಪ್ ಭಾರತವನ್ನು ಪದೇ ಪದೇ ಕಾಡ್ತಿದ್ದಾರೋ, ಯಾವ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಹಾಕಿ ಇಲ್ಲಿನ ವ್ಯಾಪಾರಿಗಳಿಗೆ ಸಂಕಷ್ಟ ತಂದಿಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೋ, ಈಗ ಮತ್ತೆ ಅಕ್ಕಿ ಮೇಲೆ ಹೊಸದಾಗಿ ಟ್ಯಾರಿಫ್ ಹಾಕ್ತೀನಿ ಅಂತಿದ್ದಾರೆ. ಅಕ್ಕಿ ಬೆಳೆಯೋ ರಾಜ್ಯಗಳೆಲ್ಲ ಟ್ರಂಪ್ ಮುಖ ನೋಡಿದ್ರೆ ಸಿಡ್ದೇಳೋ ರೀತಿಯಲ್ಲಿ ಬೆಳವಣಿಗೆ ಇದು. ಆದರೆ ತೆಲಂಗಾಣದ ಮುಖ್ಯಮಂತ್ರಿಗಳಿಗೆ ಡೊನಾಲ್ಡ್ ಟ್ರಂಪ್ ಮೇಲೆ ಯಾಕೆ ಇಷ್ಟು ಪ್ರೀತಿ? ಇದು ಯಾರನ್ನ ಖುಷಿಗೊಳಿಸುವಂಥ ಪ್ರಯತ್ನ ಒಂದು ಅರ್ಥ ಆಗ್ತಿಲ್ಲ. ಒಂದು ಕಡೆ ರಾಹುಲ್ ಗಾಂಧಿ ಅವ್ರ ಮೇಲೆ ಅಲ್ಲಿ ರಾಯ್ಬರೇಲಿ MP ಮೇಲೆ ಕೋರ್ಟಲ್ಲಿ ಕೇಸ್ ನಡೀತಿದೆ. ವಿದೇಶ, ಅದರಲ್ಲೂ ಶತ್ರು ರಾಷ್ಟ್ರಗಳಿಗೆ ಭಾರತದ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ ಅಂತ. ಇಲ್ಲಿ ಟ್ರಂಪ್ ಭಾರತಕ್ಕೆ ಕೇಡು ಬಯಸ್ತಿರುವ, ನಮ್ಮ ಡೆಡ್ ಎಕಾನಮಿ ಅಂತ ಕರೆದಿರುವಂಥ ಟ್ರಂಪ್ಗೆ ಈ ರೀತಿ ರಾಜ ಮರ್ಯಾದೆ, ಅವ್ರ ಹೆಸರನ್ನು ನಮ್ಮ ದೇಶದಲ್ಲಿ ರೋಡ್ಗಿರ್ಬೇಕಂತೆ. ಇಲ್ಲಿ ರಾಜ ಇತಿಹಾಸದಲ್ಲಿ ಬೇಕಾದಷ್ಟು ಜನ ರಾಜರು ಇಲ್ಲಿ ಅಭಿವೃದ್ಧಿ ಮಾಡಿ ಹೋದವರಿದ್ದಾರೆ. ಇಲ್ಲ ನಮ್ಮ ಏನು ಶ್ರೀಮಂತವಾದಂತಹ ಸಂಸ್ಕೃತಿಗೆ ಪೂರಕವಾಗಿ ಏನಾದರೂ ಹೆಸರಿಡಬಹುದಾಗಿದೆ. ಅದೆಲ್ಲ ಬಿಟ್ಟು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನು ಹೈದರಾಬಾದ್ನಲ್ಲಿ ಇವ್ರು ಯಾಕೆ ಇಡೋಕೆ ಹೊರಟಿದ್ದಾರೆ ಅನ್ನೋದೇ ಈಗ BJP ಸಿಡ್ದೇಳೋಕೆ ಕಾರಣ ಆಗಿದೆ. ನಿಮ್ಗೆ ಅಷ್ಟೆಲ್ಲ ಬದಲಾಯಿಸಲೇಬೇಕು ಅಂತಿದ್ರೆ ನಮ್ಮ ಶ್ರೀಮಂತ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಬದಲಾಯಿಸಿ. ಮೊದಲು ಹೈದರಾಬಾದ್ ಅನ್ನುವಂಥ ಹೆಸರನ್ನು ಚೇಂಜ್ ಮಾಡಿ ಭಾಗ್ಯನಗರ್ ಅಂತ ಇಡಿ ಅಂತೆಲ್ಲ ಈಗ BJP ರೇವಂತ್ ರೆಡ್ಡಿ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ, ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿರೋದು ಈ ಹೊತ್ತಲ್ಲಿ ನೋಡಿ. ಅಮೆರಿಕಾಗೆ ಡಾಲರ್ ಶಾಕ್, ಇಲ್ಲಿನವ್ರಿಗೆ ಅಮೆರಿಕ ಮೋಹ, ಆದರೆ ಅಮೆರಿಕದ ಬೆವರಿಳಿಸ್ತಿದೆ ಭಾರತ. ಹೆಂಗೆ? ಈಗ ಡಾಲರ್ಗೆ ಬಹಳ ದೊಡ್ಡ ಶಾಕ್ ಕೊಡ್ತಾ ಇದ್ದಾರೆ ಪುಟಿನ್ ಮತ್ತು ಮೋದಿ ಸೇರಿಕೊಂಡು. ಡೈರೆಕ್ಟಾಗಿ ಈ ಡಿ-ಡಾಲರೈಸೇಷನ್ ಅಂತ ಮೋದಿ ಅಥವಾ ಭಾರತ ಮಾತಾಡಲ್ಲ. ಆದರೆ ಈಗ ನೋಡಿ, ಯಾಕೆ ರಷ್ಯನ್ ಫ್ಯೂಯಲ್ ಅಂತ ಬಾಯ್ ಬಡ್ಕೊಳ್ತಿದ್ರು ಅಂದರೆ ಅದು ಫ್ಯೂಯಲ್ ಅಲ್ಲ, ಬದಲಾಗಿ US ಡಾಲರನ್ನು ಬೈಪಾಸ್ ಮಾಡುವಂಥ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು ಅಮೆರಿಕಾಗೆ. ಅದರ ಎಫೆಕ್ಟೇ ಈ ರೀತಿ ಒದ್ದಾಡಿದ್ದು ತಪ್ಪಿಸ್ಬೇಕು ಹೇಗಾದರೂ ಅಂತ. ಬಟ್ ಅದು ಡಬಲ್ ಆಗೋಯ್ತು. ಭಾರತಕ್ಕೆ ಆಫರ್ ಮೇಲೆ ಆಫರ್ ಕೊಟ್ಟು ಇನ್ನೂ ಜಾಸ್ತಿ ಆಯಿತು. ನಾವು ಆಯಿಲ್ ಬೈ ಮಾಡೋದು ಅಷ್ಟು ಸಾಲದು ಅಂತ ನಮ್ಮ ಈ ಟ್ರೇಡ್ ಡಿಫಿಸಿಟ್, ನಾವು ಮಾತ್ರ ಇಂಪೋರ್ಟ್ ಮಾಡಿಕೊಂಡು ರಷ್ಯಾಗೆ ನಾವೇನು ಕೊಡದೇ ಇದ್ದರೆ ಡಿಫಿಸಿಟ್ ಆಗುತ್ತಲ್ವ, ಟ್ರೇಡ್ ಡಿಫಿಸಿಟ್. ನಮ್ಮ ಆರ್ಥಿಕತೆ ಮೇಲೆ ಪ್ರಭಾವ ಬೀರಬಾರ್ದು ಅಂತ ರಷ್ಯಾ ನಮಗೆ ಬಿಗ್ ಆಫರ್ ಕೊಡ್ತಿದೆ. ಅವರ ಮಾರ್ಕೆಟ್ಗೆ ರೆಡ್ ಕಾರ್ಪೆಟ್ ಹಾಸಿ ಕರೀತಾ ಇದೆ. ಬೇರೆ ಬೇರೆ ಸೆಕ್ಟರಲ್ಲಿ, ಅದು ಮೆಡಿಸಿನ್ ಇರಬಹುದು, ಫಾರ್ಮಾಸ್ಯೂಟಿಕಲ್ಲು, ಫುಡ್ಡು ಮತ್ತು ಫಿಶರೀಸು, ಬೇರೆ ಎಲ್ಲ ವಿವಿಧ ವಲಯಗಳಲ್ಲಿ ಭಾರತಕ್ಕೆ ಬಹಳ ಒಳ್ಳೆಯ ಆಫರನ್ನು ಕೊಟ್ಟು $100 ಬಿಲಿಯನ್ ಹತ್ತಿರ ವ್ಯಾಪಾರ ವಹಿವಾಟು ಫೈನಲ್ ಮಾಡ್ಕೊಂಡು ಹೋಗಿದ್ದಾರೆ. ಪುಟಿನ್ ಮೊನ್ನೆ ಬಂದಾಗ ಅದು ಭಾರತ ಆರ್ಥಿಕತೆಗೆ
ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ತಿದೆ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ. ಸೊ ಭಾರತ ಆರ್ಥಿಕತೆ ನಿಜವಾಗಿ ಸ್ಟ್ರಾಂಗ್ ಆಗೇ ಇಲ್ಲ, GDP ಎಲ್ಲ ಫೇಕ್ ಅಂತ. ಅದೆಲ್ಲದಕ್ಕೂ ಉತ್ತರದಂತೆ ಭಾರತ ಮುನ್ನುಗ್ತಾ ಇದೆ. ಈ ಹೊತ್ತಲ್ಲಿ ರಷ್ಯಾ ಮತ್ತು ಭಾರತ ಡಾಲರ್ಗೆ ಎಂತಹ ಹೊಡೆತ ಕೊಡಲಿದೆ ನೋಡಿ. ಈಗ ರಷ್ಯಾ ಬಿಲಿಯನ್ ಆಫ್ ಇಂಡಿಯನ್ ರುಪೀಸನ್ನು ಸೇರಿಸಿಟ್ಕೊಂಡಿದೆ. ಈ ಆಯಿಲ್, ನಮಗೆ ಆಯಿಲ್ ಕೊಟ್ಟು ಬಿಲಿಯನ್ ಗಟ್ಟಲೆ ರೂಪಿ ಅವ್ರಿಗೆ ಹತ್ರ ಹೋಗಿದೆ. ನಾವು ನಮ್ಮ ಲೋಕಲ್ ಕರೆನ್ಸಿಯಲ್ಲೇ ಅಲ್ವಾ ಅಲ್ಲಿ ವ್ಯಾಪಾರ ಮಾಡ್ತಿರೋದು. ಆದರೆ ಅವ್ರು ಅದನ್ನು ಇಟ್ಕೊಂಡು ಏನು ಮಾಡ್ತಾರೆ, ಕನ್ವರ್ಷನ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ, ಯಾಕಂದರೆ ಸ್ಯಾಂಕ್ಷನ್ ಇದೆ. ಸೊ ಏನು ಮಾಡ್ತಾ ಇದೆ ರಷ್ಯಾ ಅಂತ ಕೇಳಿದ್ರೆ, ಆ ಬಿಲಿಯನ್ ಗಟ್ಟಲೆ ಇಂಡಿಯನ್ ರೂಪಾಯಿಯನ್ನು SBER ಬ್ಯಾಂಕ್, ರಷ್ಯಾದ ಅತಿ ದೊಡ್ಡ ಬ್ಯಾಂಕ್ SBER ಬ್ಯಾಂಕ್ ಈಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಡೈರೆಕ್ಟ್ಲಿ ಇಂಟು ಇಂಡಿಯಾಸ್ ನಿಫ್ಟಿ 50 ಇಂಡೆಕ್ಸ್ಗೆ ರಷ್ಯಾದ ರೂಪಾಯಿ, ಅಂದರೆ ರಷ್ಯಾ ತಗೊಂಡಿರುವಂಥ ದುಡ್ಡಿದೆಯಲ್ಲ ಭಾರತದಿಂದ, ಆ ರೂಪಾಯಿ ಅಲ್ಲಿ ಅಕ್ಯುಮುಲೇಟ್ ಆಗಿರೋದು ಡೈರೆಕ್ಟ್ಲಿ ನಮ್ಮ ಶೇರ್ ಮಾರ್ಕೆಟಿಗೆ ಬರುತ್ತೆ. ಬಿಲಿಯನ್ ಗಟ್ಟಲೆ ಇಷ್ಟು ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟು ನಮ್ಮ ಶೇರ್ ಮಾರ್ಕೆಟಿಗೆ ಬಂದಾಗ ಅಮೆರಿಕ ಏನು ಮಾಡೋಕೆ ಹೊರಟಿದೆ ಹೇಳಿ? ಇಲ್ಲಿ ಟ್ಯಾರಿಫು, ಇಲ್ಲಿ ಆರ್ಥಿಕತೆ ಎಲ್ಲ ಸಂಕಷ್ಟ ಇದೆ ಭಾರತಕ್ಕೆ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಮೂಲಕ ಇನ್ವೆಸ್ಟರ್ಸು ವಾಪಸ್ ಹೋಗೋ ಥರ ಮಾಡ್ತಿದ್ದಾರೆ. ಅದರಿಂದನೇ ನಮ್ಮ ಶೇರ್ ಮಾರ್ಕೆಟ್ಗೆ ಹೊಡೆತ ಆಗ್ತಿದೆ, ರೂಪಾಯಿ ವ್ಯಾಲ್ಯೂಲ್ಲಿ ಫ್ಲಕ್ಚುಯೇಷನ್ ಆಗ್ತಿದೆ. ಆದರೆ ಈಗ ರಷ್ಯಾ, ನಾವು ಭಾರತ ಕಡಿಮೆ ಏನು ಬೈ ಮಾಡ್ತಿದ್ದೀವ, ಸೊ ಎಷ್ಟು ದೊಡ್ಡ ಮೊತ್ತ ಅಲ್ಲಿ ಅಕ್ಯುಮುಲೇಟ್ ಆಗ್ತಿರೋದು, ಬಟ್ ಅವ್ರು ಏನು ಮಾಡೋಕ್ಕಾಗಲ್ಲ, ಅದನ್ನು ಸ್ಯಾಂಕ್ಷನ್ ಇರೋದ್ರಿಂದ ಮತ್ತೆ ಭಾರತದಲ್ಲಿಯೇ ಅದನ್ನು ಇನ್ವೆಸ್ಟ್ ಮಾಡ್ತಿದೆ ಅನ್ನೋದು ಬಹುದೊಡ್ಡ ವಿಷಯ. ಮತ್ತು ಈ ಎಲ್ಲ ಪ್ರಕ್ರಿಯೆ ಡಾಲರನ್ನು ಬೈಪಾಸ್ ಮಾಡಿ ಆಗ್ತಿದೆ, ನಮ್ಮ ಲೋಕಲ್ ಕರೆನ್ಸಿಯಲ್ಲಿ ಆಗ್ತಿರೋದ್ರಿಂದಾಗಿ ಎರಡು ದೊಡ್ಡ ರಾಷ್ಟ್ರಗಳು ಇಷ್ಟು ದೊಡ್ಡ ವ್ಯವಹಾರವನ್ನು ಡಾಲರ್ ಬಿಟ್ಟು ಮಾಡ್ತಿರೋದ್ರಿಂದ ಇದು ಡಾಲರನ್ನು ಶೇಕ್ ಮಾಡುವಂತಹ ವಿಷಯ. ಇದಕ್ಕೇನೆ ಅಮೆರಿಕ ಈಗ ಭಯಪಟ್ಟಿರೋದು. ರಷ್ಯಾ ಪುಟಿನ್ ಇಲ್ಲಿ ಬಂದು ಹೋಗ್ತಾ ಇದ್ದ ಹಾಗೆ ಏನಂತ ಹೇಳ್ತಿದ್ದಾರೆ ಗೊತ್ತಾ? ಕೇಳಿಕೊಳ್ತಿದ್ದಾರೆ ಅವರೇ, ಭಾರತದ ಜೊತೆ ನಮ್ಮ ಸಂಬಂಧವನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೇಕು. ಅಮೆರಿಕ ನೀಡ್ಸ್ ಇಂಡಿಯಾ ಇಂದ ಇಂಡೋ ಪೆಸಿಫಿಕ್ಕಲ್ಲಿ ಭಾರತ ಬೇಕೇ ಬೇಕು ಅಮೆರಿಕಾಗೆ, ಮತ್ತು ಚೀನಾವನ್ನು ಎದುರಿಸೋದಕ್ಕೆ ಭಾರತ ಇಲ್ಲದೆ ಅಮೆರಿಕಕ್ಕೆ ಸಾಧ್ಯವೇ ಇಲ್ಲ ಅಂತ ದಿಢೀರ್ ಅಂತ ವರಸೆ ಬದಲಾಗಿದೆ. ಮತ್ತು ಭಾರತ ಇದನ್ನೇ ಅಡ್ವಾಂಟೇಜ್ ಮಾಡ್ಕೊಳ್ತಿದೆ. ಪುಟಿನ್ ಬಂದು ಹೋಗಿರೋದು ಈಗ ಗೌಪ್ಯವಾಗಿ ನಾವೇನೋ ಡೀಲ್ ಮಾಡಿದ್ವಿ, ಮಾತುಕತೆ ಮಾಡಿದ್ವಿ, ಆಯಿಲ್ ಬೈ ಮಾಡಿದ್ವಿ, ಎಲ್ಲ ಓಪನ್ ಆಗಿ ಯಾರ ಒತ್ತಡಕ್ಕೂ ಮಣಿಯಲ್ಲ, ನಾವು ರಷ್ಯಾದ ಜೊತೆ ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ ಮೆಸೇಜ್ ಕೊಟ್ಟಂಗೆ ಆಯ್ತಲ್ವ ಈ ವಿಸಿಟ್ ಮೂಲಕ. ಇನ್ನೂ ಬೇರೆ ವಲಯಗಳಲ್ಲಿ ಒಪ್ಪಂದನೂ ಮಾಡ್ಕೊಂಡಿದ್ದೀವಿ. ಈಗ ಅಮೆರಿಕಕ್ಕೆ ಹೆಂಗಾಗಿದೆ ಅಂದರೆ ಏನು ಮಾಡಲಿ ನೆಕ್ಸ್ಟ್ ಅನ್ನೋದು ಗೊತ್ತಾಗ್ತಿಲ್ಲ. ಭಾರತದ ರೈಸ್ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಈಗ ಮತ್ತೆ ಹುಡುಕ್ತಿದ್ದಾರೆ. ಅದಕ್ಕೆ ಕಪಾಳ ಮೋಕ್ಷ ಮಾಡ್ತಿದ್ದಾರೆ ಅಲ್ಲಿನ ಎಕ್ಸ್ಪೋರ್ಟರ್ಸು, ವ್ಯಾಪಾರಿಗಳು, ಕನ್ಸ್ಯೂಮರ್ಸು, ಎಲ್ಲರಿಗೂ ಇದು ಪ್ರಾಬ್ಲಮ್ ಆಗುತ್ತೆ. ಭಾರತಕ್ಕೆ 0.001% ಪ್ರಾಬ್ಲಮ್ ಆಗಲ್ಲ ನೀವು ಟ್ಯಾಕ್ಸ್ ಹಾಕಿದ್ರೆ, ಅಂದರೆ ಟ್ಯಾರಿಫ್ ಹಾಕಿದ್ರೆ. ಭಾರತ ಅಕ್ಕಿ ರಫ್ತು ಮಾಡೋದ್ರಲ್ಲಿ ಬೇರೆ ಆಪ್ಷನ್ಸ್ ಇದೆ. ಭಾರತಕ್ಕೇನು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಭಾರತದ ಬಾಸ್ಮತಿ ರೈಸ್ಗೆ, ವಿವಿಧ ಅಕ್ಕಿ ವಿಚಾರದಲ್ಲಿ. ಆದರೆ ಅಮೆರಿಕಾಗೆ ಡೈರೆಕ್ಟ್ಲಿ ಭಯಂಕರವಾದ ರೇಟು ಜಾಸ್ತಿ ಆಗಿಬಿಡುತ್ತೆ. ಅಕ್ಕಿ ಡಿಮ್ಯಾಂಡು ಸುಮಾರು ಸಲ ಆಗಿದೆ. ಇಲ್ಲಿ ಒಂದ್ಸಲ ಅಕ್ಕಿ ಕಳಿಸ್ಕೊಡೋದೆಲ್ಲ ನಿಲ್ಲಿಸಿದ್ರು ಇಲ್ಲಿ ರೇಟ್ ರೆಗ್ಯುಲೇಷನ್ಗೋಸ್ಕರ, ಇನ್ಫ್ಲೇಷನ್ ತಡೆಯೋದಕ್ಕೆ. ಆವಾಗಲೇ ಲಲ್ಲೋಲ ಕಲ್ಲೋಲ ಆಗೋಯ್ತು. ಇನ್ನು ಇವರು ಅಕ್ಕಿ ಮೇಲೆ ಟ್ಯಾರಿಫ್ ಹಾಕಿದ್ರೆ ಅಮೆರಿಕದ ಕನ್ಸ್ಯೂಮರ್ಸು ಟ್ರಂಪ್ ಕುರ್ಚಿನೇ ಶೇಕ್ ಮಾಡ್ತಾರೆ, ಕಪಾಳ ಮೋಕ್ಷ ಮಾಡ್ತಿದ್ದಾರೆ. ನೀವು ಏನು ಅಂದ್ಕೊಂಡಿದ್ದೀರಿ, ಏನು ಮಾಡೋಕೆ ಹೊರಟಿದ್ದೀರಿ ಅಮೆರಿಕವನ್ನು ಅಂತ. ಸೊ ಏನೇ ಮಾಡೋಣ ಭಾರತದ ವಿರುದ್ಧ ಅಂದ್ರೂ ಟ್ರಂಪ್ಗೆ ತಿರುಗು ಬಾಣ ಆಗ್ತಿದೆ. ಸೊ ಈಗ ಬೇರೆ ಟ್ರೇಡ್ ಡೀಲ್ 2ನೇ ಹಂತದ ಮಾತುಕತೆ ಈಗ ಬರ್ತಾ ಇದೆ. ಭಾರತ ಬಗ್ತಿಲ್ಲ, ನಮಗೇನು ಬೇಕೋ ಅದನ್ನು ಡಿಮ್ಯಾಂಡ್ ಮಾಡ್ತಿದೆ. ಅಮೆರಿಕ ತನಗೆ ಬೇಕಾದ್ದನ್ನು ಪಡ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಿದೆ. ಈ ಪರಿಸ್ಥಿತಿಯಲ್ಲಿ ಭಾರತ ಅಮೆರಿಕವನ್ನು ಇವತ್ತು ಸಿಕ್ಕಾಕ್ಸಿದೆ. ರಷ್ಯಾ ಭಾರತ ಜೊತೆಗೆ ಎಷ್ಟು ಗಟ್ಟಿಯಾಗಿ ನಿಂತಿದೆ ಅಂದರೆ, ಈ ಬಾಂಡ್ ಇದೆಯಲ್ಲ ಅದು ಅಮೆರಿಕದ ಡಾಲರನ್ನು ಶೇಕ್ ಮಾಡುತ್ತೆ, ಕುರ್ಚಿಯನ್ನು ಶೇಕ್ ಮಾಡುತ್ತೆ ಅನ್ನೋ ಮಟ್ಟಿಗೆ ಬೆಳವಣಿಗೆಗಳಾಗ್ತಿರೋದು. ಭಾರತ ಯಾವ ಬೆಳವಣಿಗೆಯನ್ನು ಅದನ್ನು ಸಮಸ್ಯೆ ಅಂತ ಅಂದ್ಕೊಳ್ತೀವಿ. ರೂಪಾಯಿ ವ್ಯಾಲ್ಯೂ ಬಿದ್ದಿದೆ, ಈ ಟ್ಯಾರಿಫ್ ಹೊಡೆತಾನೂ ಒಂದು ಕಾರಣ ಅದಕ್ಕೆ. ಮತ್ತು ಜಾಸ್ತಿ ಇಂಪೋರ್ಟ್, ಈ ಆಯಿಲ್ ಎಲ್ಲ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೀವಲ್ಲ, ಹಾಗಾಗಿ ಟ್ರೇಡ್ ಡೆಫಿಸಿಟ್ ಕೂಡ ಕಾರಣ ಆಗಿರುತ್ತೆ. ಬಟ್ ಈ ಕಡಿಮೆ ರೂಪಿ ವ್ಯಾಲ್ಯೂ ಇದ್ದಾಗ ನಮಗೆ ಎಕ್ಸ್ಪೋರ್ಟ್ ಜಾಸ್ತಿ ಮಾಡೋಕೆ ಈಸಿ ಆಗುತ್ತೆ. ಯಾಕಂದರೆ ನಮ್ಮಿಂದ ಬೈ ಮಾಡೋರಿಗೆ ಚೀಪಾಗಿ ಸಿಗುತ್ತೆ. ಹೆಚ್ಚೆಚ್ಚು ರಾಷ್ಟ್ರಗಳು ನಮ್ಮಿಂದ ಬೈ ಮಾಡೋಕೆ ಬರ್ತವೆ. ಅದರಿಂದಾಗಿ ಭಾರತದ ಎಕ್ಸ್ಪೋರ್ಟು ಸಿಕ್ಕಾಪಟ್ಟೆ ಏರಿಕೆಯಾಗಿ ಭಾರತ ಆರ್ಥಿಕತೆ ಸದೃಢವಾಗೋದಕ್ಕೆ ಇದೇ ಒಳ್ಳೆ ಅವಕಾಶ ಅಂತ RBI ನೋಡ್ತಾ ಇದೆ. ಇದು ತುಂಬ ರೈಟ್ ಟೈಮ್ ಅಂತ ನೋಡ್ತಿದ್ದಾರೆ. ಸೊ ಭಾರತವನ್ನು ನಡುಗಿಸ್ತೀನಿ ಅಂತ ಹೊರಟವರು ಈಗ ನಡುಗುವಂತಾಗಿದೆ. ಆದರೆ
ಟ್ರಂಪ್ ಮೇಲಿನ ಮೋಹ ಕಾಂಗ್ರೆಸ್ಗೆ ಯಾಕೆ ಇಷ್ಟೆಲ್ಲ ಅನ್ನೋದು ಮಾತ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.